ನಟ ಚೇತನ್ ಅಹಿಂಸಾ ಸುದ್ದಿ ನೋಡೋಣ. ಕಳೆದ 3 ದಿನಗಳಿಂದ ಅವ್ರದೇ ಸುದ್ದಿ ನೋಡ್ತಾ ಇದ್ದೀರಿ. ನಾಲಿಗೆ ಹರಿಬಿಟ್ರೆ ಬೇಡದರ ವಿಚಾರಕ್ಕೆ ಮೂಗು ತೂರಿಸಿದ್ರೆ ಏನೆಲ್ಲ ಆಗತ್ತೆ ಅನ್ನೋದು ನಟ ಚೇತನ್ ಅಹಿಂಸಾ ವಿಚಾರದಲ್ಲಿ ಈಗ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅದರಲ್ಲೂ ಕೂಡ 2.5 ಎಕರೆ ಸರ್ಕಾರ ಮಂಜೂರು ಮಾಡಿದಂಥ ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ರಾಜ್ಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪೋಸ್ಟ್ ಮಾಡಿರ್ತಾರೆ ನಟ ಅಹಿಂಸಾ ಚೇತನ್. ಆ ಪೋಸ್ಟ್ ಹಾಕಿದಂಥ ತಕ್ಷಣ ನಟ ಅಹಿಂಸಾ ಚೇತನ್ಗೆ ಬೆಂಡೆತ್ತೋರು ಸಿಕ್ಕಾಪಟ್ಟೆ ಬೆಂಡ್ ಹತ್ತಿ ಬ್ರೇಕ್ ಹಾಕಿದ್ರು. ಯಾಕಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್, ವರ್ನಟ ಡಾಕ್ಟರ್ ರಾಜ್ಕುಮಾರ್ ಅಂದರೆ ಅಪ್ಪಾಜಿ ಅಂದ್ರೇ ಅಪಾರ ಸಂಖ್ಯೆಯಲ್ಲಿ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ನಾಡಿನ ನೆಲ, ಜಲ, ಭಾಷೆ ಅಂತ ಬಂದರೆ ಅವರು ಅವತ್ತು ತೆಗೆದುಕೊಳ್ಳುವಂಥ ತೀರ್ಮಾನ ಆಗಿರ್ಬೋದು ಅಥವಾ ಮುಂದಾಳತ್ವ ಆಗಿರ್ಬೋದು, ಇವತ್ತಿನವರೆಗೂ ಅವ್ರನ್ನ ಬೀಟ್ ಮಾಡೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಒಂದು ಕಡೆ ಸರ್ಕಾರವೇ ನಡುಗು ಹೋಗ್ತಿತ್ತು. ಅವ್ರು ಯಾವ್ದಾರ ಒಂದು ವಿಚಾರಕ್ಕೆ ಎಂಟ್ರಿ ತಗೊಂಡ್ರೆ ಸರ್ಕಾರ ತಾನು ಹಾಕಿದಂಥ ಡಿಸಿಷನ್ ಕೂಡ ಬದಲಾಯಿಸ್ಕೊಳ್ಬೋಷ್ಟರ ಮಟ್ಟಿಗೆ ಅವರ ಫಾಲೋವರ್ಸ್ ಇರ್ತಾ ಇದ್ರು ಅವ್ರ ಪರವಾಗಿ ನಿಂತ್ಕೊಳ್ಳೋಕ್ಕೆ. ಅಂಥ ವ್ಯಕ್ತಿಯ ವಿಚಾರದಲ್ಲಿ ಹೆಂಗೆ ಬೇಕೋ ಹಾಗೆ ಮಾತನಾಡೋದಕ್ಕೆ ಮುಂದಾದರೆ ಏನಾಗುತ್ತೆ ಅನ್ನೋದು ನಿನ್ನೆ ಒಂದಷ್ಟು ಜನ ಬುದ್ಧಿ ಕಲಿಸುವಂಥ ಕೆಲಸಕ್ಕೆ ಮುಂದಾದರು. ಅದರಲ್ಲೂ ಕೂಡ ಚೇತನ್ ಎಲ್ಲರೂ ಸಿಕ್ಕರೆ ಮುಖಕ್ಕೆ ಮಸಿ ಬಳಿಯುವಂಥ ಕೆಲಸವನ್ನು ಕೂಡ ಮಾಡ್ತೀವಿ ಅಂತ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸೇನೆ ವತಿಯಿಂದ ಆಗ್ರಹ ವ್ಯಕ್ತಪಡಿಸ್ತಾ ಇತ್ತು. ಮನೆ ಹತ್ರನೇ ಹೋಗ್ಬಿಟ್ಟಿದ್ರು, ಕ್ಷಮೆ ಕೇಳಲೇಬೇಕು ಅಂತ ಹೇಳಿ. ಆ ಕ್ಷಮೆ ಕೂಡ ಕೇಳಿದ್ರು. ನೋಡಿ, ಚೇತನ್ ಮನೆಗೆ ರಾಜ್ ಅಭಿಮಾನಿಗಳು ಮುತ್ತಿಗೆ ಹಾಕಿದ್ರು. ಡಾಕ್ಟರ್ ರಾಜ್ ಸಮಾಧಿಗೆ ಸರ್ಕಾರಿ ಜಾಗ ಯಾಕೆ ಅಂತ ಹೇಳಿದಂಥ ನಟನ ವಿರುದ್ಧ ಸಾರಾ ಗೋವಿಂದ್ ಕೂಡ ಪ್ರೊಟೆಸ್ಟ್ ನಡೆಸಿದ್ರು. ವರನಟ ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಜಾಗ ಕುರಿತು ಪ್ರಶ್ನೆ ಮಾಡಿದ್ದ ನಟ ಚೇತನ್ ಅಹಿಂಸಾಗೆ ರಾಜ್ಕುಮಾರ್ ಅಭಿಮಾನಿಗಳು ಬಿಸಿ ಮುಟ್ಟಿಸಿದ ಬೆನ್ನಲ್ಲೇ ಅವರು ತಮ್ಮ ಹೇಳಿಕೆಗೆ ಸಾರ್ವಜನಿಕವಾಗಿ ನಿನ್ನೆ ಕ್ಷಮೆ ಯಾಚಿಸಿದ್ದಾರೆ. ರಾಜ್ಕುಮಾರ್ ಅವರಿಗೆ ಅಂದರೆ ರಾಜ್ಕುಮಾರ್ ಸಮಾಧಿಗೆ ನೀಡಿದ 2.5 ಎಕರೆ ಜಾಗವನ್ನು ಸಾರ್ವಜನಿಕರ ಉಪಯೋಗಕ್ಕೆ ತಕ್ಕಂತೆ ಹಂಚಬೇಕು, ಮತಗಳ ಲಾಭದ ಅವಕಾಶವಾದಿ ಉದ್ದೇಶದಿಂದಲ್ಲ ಅಂತ ನಟ ಚೇತನ್ ಪೋಸ್ಟ್ ಮಾಡಿದ್ರು. ಇದರಿಂದ ಕೆರಳಿದ ಡಾಕ್ಟರ್ ರಾಜ್ ಅಭಿಮಾನಿಗಳು, ಕನ್ನಡ ಹೋರಾಟಗಾರರು ಶನಿವಾರ ಶೇಷಾದ್ರಿಪುರಂನಲ್ಲಿರುವಂತಹ ನಟ ಚೇತನ್ ಮನೆಗೆ ಮುತ್ತಿಗೆ ಹಾಕಿದ್ರು. ಒಂದು ಕಡೆ ಅವರು ಹೋರಾಟಕ್ಕಿಳಿದಂಥ ಸಂದರ್ಭದಲ್ಲಿ ಚೇತನ್ ನೀನು ಹುಟ್ಟೇ ಇರಲಿಲ್ಲ ಅಂಥೇಳಿ ಅಲ್ಲಿ ನೆರೆದಿದ್ದವರು ಕ್ಲಾಸ್ ತೆಗೆದುಕೊಂಡಿದ್ರು. ಅಂಥದ್ರಲ್ಲಿ ಅವ್ರು ಹೋರಾಡಿದ್ದಾರೆ. ಸುಮ್ಮನೆ ಯಾರು ಪದ್ಮ ವಿಭೂಷಣ ಪ್ರಶಸ್ತಿನ ಕೊಟ್ಬಿಟ್ಟಿಲ್ಲ, ಜೊತೆಗೆ ಸುಮ್ಮನೆ ಯಾರು ಕೂಡ ಇದನ್ನು ಮಾಡಲ್ಲ. ಅವ್ರು ಆ ರೀತಿ ಒಂದು ಸ್ಥಾನ ಪಡ್ಕೊಳ್ತಾರೆ ಅಂದರೆ ಅದಕ್ಕೆ ಅವ್ರ ಶ್ರಮ ಇತ್ತು. ನೀನು ಯಾವ ಸೀಮೆ, ಅದರಲ್ಲೂ ಕೂಡ ನೀನು ಯಾವ ಸೀಮೆ ವ್ಯಕ್ತಿ ಅಂತೆಲ್ಲ ಬಯೋದಕ್ಕೆ ಮುಂದಾಗ್ಬಿಟ್ಟಿದ್ರು. ಅಷ್ಟರ ಮಟ್ಟಿಗೆ ಕ್ಲಾಸ್ ತೆಗೆದುಕೊಂಡಿದ್ರು. ಜೊತೆಗೆ ಚೇತನ್ ಮನೆಗೆ ಆಗಮಿಸಿದ ಸಾರಾ ಗೋವಿಂದು ಸೇರಿದಂತೆ ಹಲವು ಹೋರಾಟಗಾರರು ತೀವ್ರ ಪ್ರತಿಭಟನೆ ನಡೆಸಿದ್ರು. ಚೇತನ್ ಹೊರಬಂದು ಸಾರ್ವಜನಿಕವಾಗಿ ಕ್ಷಮಾಪಣೆ ಕೇಳಬೇಕು ಅಂತ ಆಗ್ರಹಿಸಿದ್ರು. ಈ ಬೆನ್ನಲ್ಲೇ ಬಹಿರಂಗವಾಗಿ ನಟ ಚೇತನ್ ಅಹಿಂಸಾ ಕ್ಷಮೆ ಯಾಚಿಸಿದ್ದಾರೆ. ಪ್ರತಿಭಟನೆ ತೀವ್ರಗೊಳ್ತಾ ಇದ್ದಂತೆ ಮನೆಯಿಂದ ಹೊರಬಂದ ನಟ ಚೇತನ್ ಸಮರ್ಥನೆ ನೀಡುವ ಪ್ರಯತ್ನ ಮಾಡಿದ್ರು. ಹೀಗಾಗಿ ಸಾರಾ ಗೋವಿಂದ್ ಹಾಗೂ ನಟ ಚೇತನ್ ನಡುವೆ ಮಾತಿನ ಚಕಮಕಿಯೇ ನಡೆದು ಹೋಯಿತು. ಈ ವೇಳೆ ಹೋರಾಟಗಾರರು ಮನೆಗೆ ನುಗ್ಗೋದಕ್ಕೆ ಯತ್ನಿಸಿದ್ರು. ಅಂತಿಮವಾಗಿ ಸಾರ್ವಜನಿಕವಾಗಿ ಕ್ಷಮೆ ಕೋರಿದ್ದು ಬಳಿಕ ಸಾಮಾಜಿಕ ಕಾಳಜಿಯಿಂದ ಆಗ ಹೇಳಿದೆ ಅಂತ ತಿಳಿಸಿದ್ರು. ಸಾಮಾಜಿಕ ಕಾಳಜಿನೋ ಮತ್ತೊಂದೋ ಈ ರೀತಿಯಾಗಿ ಇಲ್ದಿರೋ ವಿಚಾರಕ್ಕೆ ಮೂಗು ತೂರಿಸೋದನ್ನು ಬಿಟ್ಬಿಡಿ. ಯಾಕಂತ ಹೇಳಿದ್ರೆ ಒಂದೆರಡು ವಿಚಾರದಲ್ಲ, ಬರುವಂಥ ಎಲ್ಲ ವಿಚಾರದಲ್ಲೂ ಎಲ್ಲ ವಿವಾದದಲ್ಲೂ ನಾನು ಇರ್ತೀನಿ ಅಂತ ಮೂಗು ತೂರಿಸುವಂಥ ಕೆಲಸವನ್ನು ನಟ ಚೇತನ್ ಮಾಡ್ತಾನೆ ಬರ್ತಿದ್ದಾರೆ. ಅದರಲ್ಲೂ ಕೂಡ 4 ಜನ ಸರಿ ಅಂದಿದ್ದನ್ನು ಇವ್ರು ತಪ್ಪು ಅಂತಾರೆ, 4 ಜನ ತಪ್ಪು ಅಂದಿದ್ದನ್ನು ಇವ್ರು ಸರಿ ಅಂತಾರೆ. ಹೀಗೆ ಮಾಡ್ಕೊಂಡು ಬಂದಿದ್ದಾರೆ. ಸದ್ಯಕ್ಕೆ ಮತ್ತೆ ನೆನೆ ಇದೇ ವಿವಾದಕ್ಕೆ ಸಿಲುಕಿದ್ರು. ಸದ್ಯಕ್ಕೆ ಕ್ಷಮೆ ಯಾಚಿಸಿದ್ದಾರೆ. ಇನ್ನು